ನಾನೀಗ ತೋರಿಸುವಂತ ಸ್ಟೋರಿ ಇಡೀ ರಾಜ್ಯದಲ್ಲೇ ಅತ್ಯಂತ ಭಯಾನಕ. ಇದು ಈ ಕ್ಷಣದ ಮೇಜರ್ ಬ್ರೇಕಿಂಗ್ ನ್ಯೂಸ್. ರಾಜ್ಯದ ಕ್ಯಾನ್ಸರ್ ರೋಗಿಗಳೇ ಎಚ್ಚರದಿಂದಿರಿ. ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಯಾವ ಆಸ್ಪತ್ರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ತಿಳ್ಕೊಳ್ಳಿ. ಇದೊಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದೀರಾ ನೀವು. ಬೆಂಗಳೂರಿನ HCG ಆಸ್ಪತ್ರೆ ಕೇಳಿದಿರಲ್ಲ ಹೆಸರು, ಅಲ್ಲಿ ನೀವೇನಾದ್ರೂ ಚಿಕಿತ್ಸೆ ಪಡ್ಕೊಳ್ತಾ ಇದ್ದೀರಾ? HCG ಆಸ್ಪತ್ರೆಯಲ್ಲಿ ನೀವೇನಾದ್ರೂ ಕ್ಯಾನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ರೆ ಈ ಸ್ಟೋರಿಯನ್ನ ನೀವು ನೋಡ್ಲೇಬೇಕು. ಯಾಕೆ ಗೊತ್ತಾ? ಅಲ್ಲೇನಾಗ್ತಾ ಇದೆ ಗೊತ್ತಾ? ಡೀಟೇಲ್ಸ್ ಮತ್ತೊಮ್ಮೆ ಬರ್ತಾ ಇದೆ ನೋಡಿ. HCG ಪ್ರಖ್ಯಾತ ಕ್ಯಾನ್ಸರ್ ಆಸ್ಪತ್ರೆ, ಇಲ್ಲಿ ಕ್ಲಿನಿಕಲ್ ಟ್ರಯಲ್ ಹಗರಣ ಆಗ್ತಾ ಇದೆ ಅಂತ. HCG ಕ್ಯಾನ್ಸರ್ ಆಸ್ಪತ್ರೆಯ ವಿರುದ್ಧ ತನಿಖೆಗಾಗಿ ಕೇಂದ್ರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಕೇಂದ್ರ ಔಷಧ ನಿಯಂತ್ರಣಾಲಯಕ್ಕೆ ರಾಜ್ಯದಿಂದಲೇ ಪತ್ರ ಬರೆದಿರೋದು. ರಾಜ್ಯ ಆರೋಗ್ಯ ಇಲಾಖೆಯಿಂದ ಕೇಂದ್ರಕ್ಕೆ ಪತ್ರ ಬರೆದಿರೋದು. ಈಗ ಈ ಟ್ರಯಲ್ ಹಗರಣದ ಬೃಹತ್ ಬಿರುಗಾಳಿ ಬಯಲಾಗ್ತಾ ಇದೆ. HCG ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆಘಾತಕಾರಿ ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ ಅಂತ ನೈತಿಕ ಸಮಿತಿ ಮುಖ್ಯಸ್ಥ ನ್ಯಾಯಮೂರ್ತಿ ಕೃಷ್ಣ ಭಟ್ ರಾಜೀನಾಮೆ ಕೊಟ್ಟರು ಅವರ ಸ್ಥಾನಕ್ಕೆ. ಯಾಕಂದ್ರೆ ಅಲ್ಲಿರುವಂತಹ ಹಗರಣಗಳು, ಅಲ್ಲಿ ನಡೀತಾ ಇರುವಂತಹ ಟ್ರಯಲ್, ಕ್ಲಿನಿಕಲ್ ಟ್ರಯಲ್ ಸರಿ ಇಲ್ಲ ಅಂತ. ನಾನಾ ರೀತಿಯ ಅವಾಂತರಗಳಾಗುತ್ತೆ ಇದರಿಂದ. HCG ಆಸ್ಪತ್ರೆ ಪ್ರತಿಷ್ಠಿತ ಆಸ್ಪತ್ರೆ ಇದು. ಅಲ್ಲಿ ಕ್ಲಿನಿಕಲ್ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಹಗರಣ ಆಗ್ತಾ ಇದೆ ಅಂತಂದ್ರೆ ಇದೊಂದು ಗಂಭೀರ ಪ್ರಕರಣ. ಇದು ಇಲ್ಲಿ ನೈತಿಕ ಸಮಿತಿ ಮುಖ್ಯಸ್ಥರಾಗಿದ್ರು ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು. ಈಗ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ತನಿಖೆಗೆ ಕೋರಿ ಕೇಂದ್ರಕ್ಕೂ ಪತ್ರ ಬರೆಯಲಾಗಿದೆ. ಆರೋಗ್ಯ ಇಲಾಖೆಯಿಂದ, ರಾಜ್ಯ ಆರೋಗ್ಯ ಇಲಾಖೆಯಿಂದ ಹಲವು ಗಂಭೀರ ಆರೋಪಗಳನ್ನ ಕೇಳಲಾಗ್ತಾ ಇದೆ. ಇಲ್ಲಿ ಅತ್ಯಂತ ಆಕ್ರಮಣಕಾರಿ ವಿಧಾನದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರಂತೆ ಇಲ್ಲಿ. ಆಮೇಲೆ ಅನುಚಿತ ಚಿಕಿತ್ಸಾ ವಿಧಾನದ ಆಯ್ಕೆಯನ್ನ ಮಾಡ್ಕೊಳ್ತಾ ಇದ್ರು ಇವರು ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಮಾರಣಾಂತಿಕವಾಗುವಂಥ ರೀತಿಯಲ್ಲಿ ವಿಪರೀತ ಪ್ರಮಾಣದಲ್ಲಿ ದೀರ್ಘಾವಧಿ ಔಷಧವನ್ನು ಬಳಕೆ ಮಾಡಲಾಗ್ತಾ ಇತ್ತು. ವೈಫಲ್ಯದ ಸೂಚನೆ ಸಿಕ್ಕಿದ್ರೂ ಕೂಡ ಸುದೀರ್ಘಾವಧಿಗೆ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡೋದು. ಸೊ ಹಾಗಾಗಿ ಕೇಂದ್ರ ಔಷಧ ನಿಯಂತ್ರಣಾಲಯಕ್ಕೆ ರಾಜ್ಯದಿಂದ ಪತ್ರ ಹೋಗುತ್ತೆ. ಇದೊಂದು ಗಂಭೀರ ಪ್ರಕರಣ ಅಂತ. ಇದು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇದನ್ನ ಇಶ್ಯೂನ. ಇಡೀ ಕ್ಲಿನಿಕಲ್ ಟ್ರಯಲ್ ಹಗರಣದ ಬಗ್ಗೆ ಆಡಳಿತ ಮಂಡಳಿಗೆ ಹಲವು ಬಾರಿ ಪತ್ರವನ್ನು ಬರೆಯಲಾಗಿದೆ. ಬರೆದಿದ್ದವರು ಯಾರು? ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು. ಆದರೆ ಆಡಳಿತ ಮಂಡಳಿ ಏನ್ ಮಾಡ್ತು? ಈ ಪ್ರಕರಣವನ್ನ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತು ಅನ್ನೋ ಆರೋಪ. ಹಾಗಾಗಿನೇ ಈ ವಿಚಾರಕ್ಕೆ ಬೇಸತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನದಿಂದ ಕೆಳಗಿಳಿದ್ರು. ನೈತಿಕ ಸಮಿತಿಯ ಮುಖ್ಯಸ್ಥರಾಗಿದ್ರು ನ್ಯಾಯಮೂರ್ತಿಗಳು. ಈ ಬೆನ್ನಲ್ಲೇ ನೋಡಿ, ಅವರೊಬ್ಬರೇ ಅಲ್ಲ, ಕಂಪನಿಯ CEO, ವೈದ್ಯಕೀಯ ನಿರ್ದೇಶಕರು ರಾಜೀನಾಮೆ ಕೊಡ್ತಾರೆ. ಅದು ಅಷ್ಟೇ ಅಲ್ಲ, ಹಲವು ವೈದ್ಯರಿಂದಲೂ ಕೂಡ ಸರಣಿ ರಾಜೀನಾಮೆ ಆಗುತ್ತೆ. ಈ ಹಿನ್ನೆಲೆಯಲ್ಲೇ ರಾಜ್ಯ ಆರೋಗ್ಯ ಇಲಾಖೆ ಇದನ್ನ ಗಂಭೀರ ಪ್ರಕರಣ ಅಂತೇಳಿ ಪರಿಗಣಿಸಿ ಕೇಂದ್ರಕ್ಕೆ ಪತ್ರವನ್ನು ಬರೀತಾರೆ. ಈ ಬಗ್ಗೆ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಆಗ್ಲೇ ಆಡಳಿತ ಮಂಡಳಿಗೆ ಪತ್ರವನ್ನು ಬರೆದ್ರು ಕೂಡ ಅದನ್ನ ಮುಚ್ಚಾಕುವಂತ ಪ್ರಯತ್ನ ಆಯಿತು ಅಂತ. ಯಾವಾಗ ಸಾಲು ಸಾಲು ರಿಸೈನ್ ಆಗುತ್ತೆ, ಅಲ್ಲಿನ ಡಾಕ್ಟರ್ಸ್ಗಳು, CEO, ನಿರ್ದೇಶಕರು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಂತೆ ಗಂಭೀರ ಪ್ರಕರಣ ಅಂತ ಅರಿತ ಆರೋಗ್ಯ ಇಲಾಖೆ ಪರಿಶೀಲಿಸಿ ವರದಿಯನ್ನು ತರಿಸಿಕೊಂಡು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈಗ ನೋಡಿ, ಅದೇ ಹೇಳಿದ್ದು, HCG ಪ್ರತಿಷ್ಠಿತ ಆಸ್ಪತ್ರೆ ನೀವೆಲ್ಲ ಕೇಳೇ ಇರ್ತೀರಿ. ಇಲ್ಲಿ ಅತ್ಯಂತ ಆಕ್ರಮಣಕಾರಿಯಾಗಿ, ಅಗ್ರೆಸಿವ್ ಆಗಿ ಬೇರೆ ಬೇರೆ ವಿಧಾನಗಳಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅನ್ನೋ ಆರೋಪ. ಅನುಚಿತ ಚಿಕಿತ್ಸಾ ವಿಧಾನವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ವೈಫಲ್ಯದ ಸೂಚನೆ ಸಿಕ್ಕಿದ್ರೂ ಕೂಡ ಸುದೀರ್ಘಾವಧಿಗೆ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಆಡಳಿತ ಮಂಡಳಿನ ಗಮನಕ್ಕೆ ಇದನ್ನ ಕೃಷ್ಣ ಭಟ್ ಅವರು ತಂದರೂ ಕೂಡ ಅದನ್ನ ಮುಚ್ಚಾಕುವಂತ ಕೆಲಸಗಳಾಗುತ್ತೆ. ಆಮೇಲೆ ಇದ್ರ ಬಗ್ಗೆ ವರದಿಯನ್ನು ತರಿಸ್ಕೊಳ್ತಾರೆ ಆರೋಗ್ಯ ಇಲಾಖೆಯ ವತಿಯಿಂದ. ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳ್ತಾರೆ, ನಾವು ನೋಡಿದ್ದ ಹಾಗೂ ಸ್ವೀಕರಿಸಿದಂಥ ವರದಿಗಳ ಆಧಾರದ ಮೇಲೆ ಇದೊಂದು ಗಂಭೀರ ವಿಚಾರ ಅನ್ನೋದು ಗೊತ್ತಾಗಿದೆ. ಈ ವಿಷಯವನ್ನ HCG ಆಸ್ಪತ್ರೆಯ ಎಥಿಕ್ಸ್ ಕಮಿಟಿಯ ಮುಖ್ಯಸ್ಥರಾದಂತಹ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರೇ ಬಹಿರಂಗಪಡಿಸಿದ್ದಾರೆ ಅಂತ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಡೆಸ್ಕ್ ಇಂದ ಲೈವ್ ನಲ್ಲಿದ್ದಾರೆ. ಸುಷ್ಮಿತಾ, ಇದೊಂದು ರಾಜ್ಯದಲ್ಲೇ ಅತ್ಯಂತ ಭಯಾನಕ ಸುದ್ದಿ ಇದು. ಕ್ಯಾನ್ಸರ್ ಆಸ್ಪತ್ರೆ HCG
ಹಾಗಾದರೆ ರೋಗಿಗಳ ಜೀವಕ್ಕೆ ಗ್ಯಾರಂಟಿ ಅಂತೂ ಇಲ್ಲವೇ ಇಲ್ಲ. ಇಂಥ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಹಿಂಗೆಲ್ಲ ನಡೀತಾ ಇದ್ದ ಅಂತ. ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಲ್ಲೂ ಕೂಡ ಒಂದು ಭೀತಿ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಜನರ ಮನಸ್ಸಲ್ಲಿರೋದು ಅದೊಂದು ಮಹಾಮಾರಿ, ಅದನ್ನ ಟ್ರೀಟ್ಮೆಂಟಿಗೆ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರಲ್ಲೂ ಕೂಡ ಮನಸ್ಸಲ್ಲಿ ಅಚ್ಚುಳಿದು ಬಿಟ್ಟಿದೆ. ಹೀಗಾಗಿ ಎಲ್ಲರೂ ಕೂಡ ಅಂದ್ರೆ ಈಗ ಸಣ್ಣ ಪುಟ್ಟ ಆಸ್ಪತ್ರೆಗೆ ಹೋಗೋ ಬದಲು ದೊಡ್ಡ ದೊಡ್ಡ ಹೆಸರು ಮಾಡಿದಂತಹ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಹೋಗುವಂಥದ್ದು. ಹಾಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಈ ಒಂದು ಕ್ಯಾನ್ಸರ್ ಅನ್ನ ಗುಣಪಡಿಸ್ತಾರೆ ಅನ್ನುವಂತಹ ನಂಬಿಕೆಯಲ್ಲೇ ಹೋಗ್ತಾರೆ. ಆದ್ರೆ ಇದೀಗ ಗೊತ್ತಾಗ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ, ರಾಜ್ಯದ ಪ್ರತಿಷ್ಠಿತ HCG ಆಸ್ಪತ್ರೆ ಏನಿದೆ, ಈ ಒಂದು HCG ಆಸ್ಪತ್ರೆಯಲ್ಲಿ ಇಲ್ಲೀಗಲ್ ಆಗಿ ಟ್ರಯಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ, ಹಾಗೆ ಈ ಒಂದು ವಿಚಾರವಾಗಿ ಸಾಕಷ್ಟು ಬಾರಿ ಆ ಒಂದು ಆಸ್ಪತ್ರೆಯ ನೈತಿಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಕೂಡ ಸಾಕಷ್ಟು ಬಾರಿ ಇದನ್ನ ಎಲ್ಲರ ಗಮನಕ್ಕೂ ಕೂಡ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆಡಳಿತ ಮಂಡಳಿ ಮಾತ್ರ ಮಾಡುವಂಥದ್ದು ಆ ಒಂದು ಏನು ವಿಚಾರವನ್ನ ಮುಚ್ಚಿ ಹಾಕುವಂಥದ್ದು. ಹಾಗೆ ಇಲ್ಲಿ ರೋಗಿಗಳಿಗೆ ಅವರು ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಇವಾಗ ಅಂದ್ರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ದುಬಾರಿ ಚಿಕಿತ್ಸೆಯನ್ನ ನೀಡುವಂಥದ್ದು. ಹೀಗಾಗಿ ಅದರಲ್ಲಿ ಡಿಸ್ಕೌಂಟ್ ಅನ್ನ ಕೊಡ್ತೀವಿ ಚಿಕಿತ್ಸೆಯಲ್ಲಿ ಅಂತ ಹೇಳಿ ಇಲ್ಲೀಗಲ್ ಆಗಿ ಪೇಷಂಟ್ಸ್ ಮೇಲೆ ಅವರು ಟ್ರಯಲ್ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಹೀಗಾಗಿ ಇದು ಕೂಡ ಎಲ್ಲೋ ಒಂದ್ ಕಡೆ ರೋಗಿಗಳಿಗೂ ಕೂಡ ಸಾಕಷ್ಟು ರೋಗಿಗಳು ಸಾವನ್ನಪ್ಪಲಿಕ್ಕೂ ಕೂಡ ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಹುಟ್ಟಿ ಹಾಕೊಳ್ಳಿಕ್ಕೂ ಕೂಡ ಇದು ಕಾರಣ ಆಗ್ತಾ ಇತ್ತು. ಸೊ ಹೀಗಾಗಿ ಇದು ಎಲ್ಲೋ ಒಂದ್ ಕಡೆ ತಪ್ಪು, ಈ ಒಂದು ರೀತಿಯಲ್ಲಿ ಟ್ರಯಲ್ ಚಿಕಿತ್ಸೆಯನ್ನು ಕೊಡೋದು ತಪ್ಪು ಅಂತ ಹೇಳಿ ಸಾಕಷ್ಟು ಬಾರಿ ಏನು ಆ ಒಂದು ನೈತಿಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಸಾಕಷ್ಟು ಬಾರಿ ಎಲ್ಲರ ಗಮನಕ್ಕೂ ಕೂಡ ತರ್ತಾರೆ. ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಮುಂದೊಂದು ದಿನ ಯಾವುದಾದ್ರೂ ರೀತಿಯಲ್ಲಿ ಅದೇ ಆಸ್ಪತ್ರೆಗೂ ಕೂಡ ಕೆಟ್ಟ ಹೆಸರು ಬರ್ಬೋದು. ಹಾಗೆ ವಿಚಾರ ಗೊತ್ತಿದ್ರು ಕೂಡ ಈ ಒಂದು ವಿಚಾರವಾಗಿ ಯಾರು ಮಾತಾಡಿಲ್ಲ ಅಂತ ಹೇಳಿ ನಮ್ಮ ಮೇಲೂ ಕೂಡ ಕೆಟ್ಟ ಹೆಸರು ಬರ್ಬೋದು, ಆ ಒಂದು ಆಪಾದನೆ ಬರ್ಬೋದು ಅನ್ನೋಂತಹ ಕಾರಣಕ್ಕೆ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರೆ. ಅದಾದ ಬಳಿಕ ಆ ಒಂದು ಆಸ್ಪತ್ರೆ ಅಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಹಗರಣ ನಡೀತಾ ಇದೆ ಅಂತ ಹೇಳಿದ್ರೆ, ಆಸ್ಪತ್ರೆಯ CEO ಆಗಿರಬಹುದು, ಡೈರೆಕ್ಟರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಹಾಗೆ ಸಾಕಷ್ಟು ಡಾಕ್ಟರ್ಸ್ಗಳು ಕೂಡ ಈ ಒಂದು ವಿಚಾರ ತಿಳಿದವರೆಲ್ಲರೂ ಕೂಡ ಅವರೇ ಅಂದ್ರೆ ರಾಜೀನಾಮೆ ಕೊಡ್ತಾ ಹೋಗ್ತಾರೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣ ಗಂಭೀರ ಸ್ವರೂಪ ಪಡೆದ ತಕ್ಷಣ ಈಗ ಆರೋಗ್ಯ ಇಲಾಖೆಯು ಕೂಡ ಎಚ್ಚೆತ್ತುಕೊಂಡಿರುವಂತಹದ್ದು. ಹಾಗೆ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಬೋರ್ಡ್ಗೂ ಕೂಡ ಒಂದು ಪತ್ರವನ್ನ ಆರೋಗ್ಯ ಇಲಾಖೆ ಬರೆದಿರುವಂತಹದ್ದು. ಈ ಒಂದು ಆಸ್ಪತ್ರೆಯಲ್ಲಿ ನಡೀತಾ ಇರುವಂತಹ ಇಲ್ಲಿಗಲ್ ಟ್ರಯಲ್ ಚಿಕಿತ್ಸೆ ಏನಿದೆ ಇದರ ಬಗ್ಗೆ ಒಂದು ತನಿಖೆಯನ್ನ ನಡೆಸಿ, ಹಾಗೆ ಆ ಒಂದು ತನಿಖೆಯನ್ನ ನಡೆಸಲಿಕ್ಕೆ ನಮಗೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಸದ್ಯ ಆರೋಗ್ಯ ಇಲಾಖೆ ಈಗ ಕೇಂದ್ರ ಡ್ರಗ್ ಬೋರ್ಡ್ಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತಹದ್ದು. ಇನ್ನ 2-3 ದಿನಗಳಲ್ಲಿ ಕೇಂದ್ರ ಡ್ರಗ್ ಇಲಾಖೆಯಿಂದನೂ ಕೂಡ ಒಂದು ಅನುಮತಿ ಪತ್ರವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಶರತ್, ಸುಷ್ಮಿತಾ, ಈಗ ಈ ಸಂಸ್ಥೆಯ ಮುಖ್ಯಸ್ಥ ಅಜಯ್ ಕುಮಾರ್ ಮೇಲೂ ಕೂಡ ಒಂದಷ್ಟು ಆರೋಪಗಳು ಬಂತು. ಏನೋ ಅಮೆರಿಕದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನ ಚಿಕಿತ್ಸಾ ವಿಧಾನ ಸರಿ ಇರಲಿಲ್ಲ ಅಂತ. ಮೋಸ್ಟ್ ಪ್ರಾಬಬ್ಲಿ ಇಲ್ಲೂ ಕೂಡ ಅದೇ ಆಗಿದೆ. ಅಂದ್ರೆ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತಾ ಇದ್ರು ಅಂತ ಚಿಕಿತ್ಸಾ ವಿಧಾನದ ಬಗ್ಗೆ ಹಲವು ಪ್ರಶ್ನೆಗಳನ್ನ ಎತ್ತಿದ್ದಾರೆ ನ್ಯಾಯಮೂರ್ತಿಗಳು, ನೀವೇ ಹೇಳ್ತಿದ್ದಾಗೆ. ಸೊ ಹಾಗಾಗಿ ಇದು ರೋಗಿಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತಾ ಇತ್ತು ಅಂತ. ಯಾಕಂತ ಹೇಳಿದ್ರೆ ಅಮೆರಿಕದಲ್ಲೂ ಕೂಡ ಈ ಒಂದು ಅಂದ್ರೆ HCG ಹಾಸ್ಪಿಟಲ್ ಅಂತ ಹೇಳಿದ್ರೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು, ವಿದೇಶದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದಂತಹ ಆಸ್ಪತ್ರೆ. ಅಲ್ಲೂ ಕೂಡ ಅಂದ್ರೆ ಪ್ರಮುಖವಾಗಿ ಅಮೆರಿಕದಲ್ಲೂ ಕೂಡ ಇದೇ ರೀತಿಯಲ್ಲಿ ಇಲ್ಲೀಗಲ್ ಆಗಿ ಏನು ಟ್ರಯಲ್ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಅಂತ ಹೇಳಿ ಅಲ್ಲೂ ಕೂಡ ಸಾಕಷ್ಟು ಈ ಒಂದು ವಿಚಾರ ಸದ್ದು ಮಾಡಿತ್ತು. ಹಾಗೆ ಅಲ್ಲಿ ಇವು ಕೂಡ ಆಸ್ಪತ್ರೆಯ ಮುಖ್ಯಸ್ಥರನ್ನು ಕೂಡ ತೆಗೆದುಹಾಕುವಂತಹ ಕಾರ್ಯವೂ ಕೂಡ ಆಗಿತ್ತು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಬೇಕು. ಆದ್ರೆ ಇಲ್ಲಿ HCG ಅಂದ್ರೆ ಕ್ಯಾನ್ಸರ್ ಕೇವಲ ಶ್ರೀಮಂತರಿಗೆ ಬರೋದಿಲ್ಲ, ಬಡ ರೋಗಿಗಳಿಗೂ ಕೂಡ ಬರುತ್ತೆ. ಆದ್ರೆ ಅವರಿಗೆ ಹಣವನ್ನ ಕಟ್ಟಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಡಾಕ್ಟರ್ಸ್ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ನಾವು ಡಿಸ್ಕೌಂಟ್ ಅನ್ನ ಕೊಡ್ತೀವಿ, ಹೊಸ ರೀತಿಯ ಚಿಕಿತ್ಸೆಯನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀವಿ ಅಂತ ಹೇಳಿ ಅವರಿಗೆ ತಿಳಿಸುವಂಥದ್ದು. ಅಂದ್ರೆ ಇಲ್ಲಿ ರೋಗಿಗಳಿಗೆ ಅಥವಾ ರೋಗಿಯ ಕುಟುಂಬಸ್ಥರಿಗೆ ಏನಾಗುತ್ತೆ, ಅಟ್ಲೀಸ್ಟ್ ನಮಗೆ ಒಂದು ಸ್ವಲ್ಪ ಡಿಸ್ಕೌಂಟ್ ಆದ್ರೂ ಸಿಗುತ್ತೆ. ಹಾಗೆ ಒಳ್ಳೆ ಔಷಧಿಯನ್ನೇ ಡಾಕ್ಟರ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ, ವೈದ್ಯರನ್ನ ದೇವರ ಸ್ವರೂಪದಲ್ಲಿ ಇಟ್ಟಿರ್ತಾರೆ. ಆದ್ರೆ ಈ ರೀತಿಯಲ್ಲಿ ವೈದ್ಯರು ರೋಗಿಗಳನ್ನ ಒಂದು ಟ್ರಯಲ್ಗೆ ಬಳಸ್ಕೊಳ್ತಾರೆ, ಅವರ ಜೀವಕ್ಕೆ ಮಾರಕ. ಅದರಲ್ಲೂ ಕೂಡ ಅಂದ್ರೆ ಕೇವಲ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಅದು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗಿ ಸಾಕಷ್ಟು ರೋಗಿಗಳಿಗೆ ಸಾಕಷ್ಟು ಕಾಯಿಲೆಗಳು ಕೂಡ ಕಾಣಿಸ್ಕೊಂಡಿರೋದು ಕೂಡ ಇಲ್ಲಿ ತಿಳಿದು ಬಂದಿದೆ. ಇದರ ವಿರುದ್ಧನೇ ನ್ಯಾಯಮೂರ್ತಿ ಕೃಷ್ಣ ಭಟ್ ಅವರು ಕೂಡ ಸಾಕಷ್ಟು ಬಾರಿ ಇದನ್ನ ಬಹಿರಂಗನೂ ಕೂಡ ಪಡಿಸಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅವರ ಬಾಯನ್ನು ಮುಚ್ಚಿಸುವಂತಹ ಪ್ರಯತ್ನವೂ ಆಯ್ತು, ಹಾಗೆ ಈ ಒಂದು ಕೇಸನ್ನು ಕೂಡ ಮುಚ್ಚಿಸುವಂತಹ ಪ್ರಯತ್ನವೂ ಆಯ್ತು. ಆದ್ರೆ ಈಗ ಈ ಒಂದು ಏನು ಆಸ್ಪತ್ರೆಯ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಸಾಕಷ್ಟು ಆರೋಪಗಳಿಗೆ ಒಂದು ಉತ್ತರವನ್ನ ಕೊಡಬೇಕು, ಹಾಗೆ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಇವಾಗ ಆರೋಗ್ಯ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಶರತ್, ಸುಷ್ಮಿತಾ, ಡೀಟೇಲ್ಸ್ಗಾಗಿ